ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 13 ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾರ್ವಜನಿಕ ಸಾರಿಗೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದಾಗಿ ಪ್ರಧಾನಮಂತ್ರಿ ಇ-ಡ್ರೈವ್ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. PM ಇ-ಡ್ರೈವ್ ಇದು ಲಾಂಗ್ ಫಾರ್ಮ್ ಏನಾಗಿತ್ತು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ರಿಕ್ ಡ್ರೈವ್ ರಿವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್. ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ರಿಕ್ ಡ್ರೈವ್ ರಿವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್. ಇದು ಮುಂದಿನ 2 ವರ್ಷಗಳಿಗಾಗಿ 10,900 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಿದೆ ಅಂತೆ. ಯಾವುದಕ್ಕಾಗಿ? ಪ್ರಧಾನಮಂತ್ರಿ ಇ-ಡ್ರೈವ್ ಯೋಜನೆಗಾಗಿ. ಇದರ ಉದ್ದೇಶ ಏನಾಗಿದೆ ಅಂತಂದರೆ ಸಾರ್ವಜನಿಕ ಸಾರಿಗೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಗೆ ಉತ್ತೇಜನ ನೀಡುವ ಉದ್ದೇಶಕ್ಕಾಗಿ ಇದನ್ನು ಜಾರಿಗೆ ತಗೊಂಡು ಬರಲಾಗಿದೆ. 2 ವರ್ಷಗಳಿಗೆ 10,900 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತೆ. ಈ ಹಿಂದೆ ಜಾರಿಯಲ್ಲಿದ್ದಂತಹ ಯೋಜನೆ ಯಾವುದಂದರೆ ಫೆಮಿ. ಈ ಯೋಜನೆಗೆ ಬದಲಾಗಿ PM ಇ-ಡ್ರೈವ್ ಯೋಜನೆಯನ್ನು ಜಾರಿಗೆ ತಗೊಂಡು ಬರಲಾಗ್ತಾ ಇದೆ. ನೆಕ್ಸ್ಟ್, ಕೇಂದ್ರ ಸರ್ಕಾರವು ಅಂಡಮಾನ್ ನಿಕೋಬಾರ ರಾಜಧಾನಿ ಪೋರ್ಟ್‌ಬ್ಲೇರ್ ಹೆಸರನ್ನು ಶ್ರೀ ವಿಜಯಪುರಂ. ಪೋರ್ಟ್‌ಬ್ಲೇರ್‌ದ ಹೆಸರನ್ನು ಶ್ರೀ ವಿಜಯಪುರಂ ಎಂದು ಬದಲಿಸಲು ನಿರ್ಧರಿಸಿದೆ ಅಂತ. ಇದು ಬ್ರಿಟಿಷ್ ಅಧಿಕಾರಿಯಾದಂತಹ ಆರ್ಚಿಬಾಲ್ಡ್ ಬ್ಲೇರ್ ಗೌರವಾರ್ಥ ಪೋರ್ಟ್‌ಬ್ಲೇರ್ ಎಂದು ಇದುವರೆಗೆ ಕರೆಯಲಾಗುತ್ತಿತ್ತು. ಬಟ್ ಈಗ ಪೋರ್ಟ್‌ಬ್ಲೇರ್‌ದ ಹೆಸರನ್ನು ಶ್ರೀ ವಿಜಯಪುರಂ ಎಂದು ಕರೆಯಲಾಗುತ್ತಿದೆ. ನೆಕ್ಸ್ಟ್, ಭಾರತ ಮತ್ತು ಒಮೆನ್ ದೇಶಗಳ ನಡುವೆ ಎರಡು ಯುದ್ಧ ಅಭ್ಯಾಸ ಆರಂಭಗೊಂಡಿದೆ. ಯಾವ್ಯಾವ ದೇಶಗಳ ಮಧ್ಯೆ ಅಂತಂದರೆ ಭಾರತ ಮತ್ತು ಒಮೆನ್ ದೇಶಗಳ ಮಧ್ಯೆ. ಒಂದನೇದು ಅಲ್ ನಜಾಹ. ಇದು 5ನೇ ಆವೃತ್ತಿ ಭೂಸೇನೆಯ ಅಭ್ಯಾಸವಾಗಿದೆ. ಭೂಸೇನೆ ಮತ್ತು ವಾಯುಸೇನೆ 2 ಅಭ್ಯಾಸಗಳು ಆರಂಭವಾಗಿದೆ. ಭೂಸೇನೆದು 5ನೇ ಆವೃತ್ತಿ ಯಾವುದು ಅಂತಂದರೆ ಅಲ್ ನಜಾಹ. ನೆಕ್ಸ್ಟ್, ವಾಯುಸೇನೆಯದು 7ನೇ ಆವೃತ್ತಿ. ಇದು ಈಸ್ಟರ್ನ್ ಬ್ರಿಡ್ಜ್ ಎಂಬುದು 7ನೇ ಆವೃತ್ತಿ ವಾಯುಸೇನೆಯ ಅಭ್ಯಾಸವಾಗಿದೆ. ಭಾರತ ಮತ್ತು ಒಮೆನ್ ದೇಶಗಳ ನಡುವೆ ನಡೀತಾ ಇದೆ. ನೆಕ್ಸ್ಟ್, ಅಲ್ ನಜಾಹ ಎಂಬುದು 5ನೇ ಆವೃತ್ತಿ ಭೂಸೇನಾ ಅಭ್ಯಾಸವಾಗಿದೆ. ಇದು ಭಾರತ ಮತ್ತು ಒಮೆನ್ ದೇಶಗಳ ನಡುವೆ ನಡೆಯುವಂತಹ ಯುದ್ಧ ಅಭ್ಯಾಸವಾಗಿದೆ. ಎಲ್ಲಿ ನಡೀತಿದೆ ಅಂತಂದರೆ ಒಮೆನ್ ದೇಶದಲ್ಲಿ ನಡೀತಿದೆ ನೋಡಿ. ಒಮೆನ್ನಲ್ಲಿ ನಡೆಯಲಿದೆ. ನೆಕ್ಸ್ಟ್, ಕೇಂದ್ರ ಹಣಕಾಸು ಸಚಿವಾಲಯದ ನೂತನ ಕಾರ್ಯದರ್ಶಿಯಾಗಿ ತೌಹೀದ್ ಕಾಂತ್ ಪಾಂಡೆ IAS ನೇಮಕಗೊಂಡಿದ್ದಾರೆ. IAS ಆಫೀಸರ್ ಆದಂತಹ ಕೇಂದ್ರ ಹಣಕಾಸು ಸಚಿವಾಲಯದ ನೂತನ ಕಾರ್ಯದರ್ಶಿಯಾಗಿ ತೌಹೀದ್ ಕಾಂತ್ ಪಾಂಡೆ ಅವರು IAS ಆಗಿ ಸೇವೆ ಸಲ್ಲಿಸಲು ನೇಮಕಗೊಂಡಿದ್ದಾರೆ ಅಂತ ನೋಡಿ. ಇವರು ಯಾವ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವಾಲಯದ ನೂತನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್, ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಡಿಗೆ ಯೋಜನೆ ಯಾವುದು ಅಂತಂದರೆ ಪೋಲಾರಿಸ್ ಡ್ರೋನ್ ಮಿಷನ್ ಅನ್ನು ಸ್ಪೇಸ್ ಎಕ್ಸ್ ಸಂಸ್ಥೆ ಉಡಾವಣೆ ಮಾಡಿದೆ. ಯಾವ ಮಿಷನ್ ಅಂತಂದರೆ ಪೋಲಾರಿಸ್ ಡ್ರೋನ್ ಮಿಷನ್ ಅನ್ನು ಸ್ಪೇಸ್ ಎಕ್ಸ್ ಸಂಸ್ಥೆ ಉಡಾವಣೆ ಮಾಡಿದೆ. ಇದು 4 ಗಗನಯಾನಿಗಳನ್ನು ಫಾಲ್ಕನ್ 9 ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಲಾಯಿತು. ನೆಕ್ಸ್ಟ್, ಕೇಂದ್ರ ಸರ್ಕಾರವು ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ 70 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೆ ಹೆಲ್ತ್ ಕವರೇಜ್ ನೀಡಲು ಅನುಮೋದನೆ ನೀಡಿದೆ. ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳು ಆರೋಗ್ಯ ವಿಮೆ ದೊರಕಲಿದ್ದು ಇದು 70 ವರ್ಷ ಮೇಲ್ಪಟ್ಟವರಿಗೂ ಅನ್ವಯಿಸಲಿದೆ. ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ ಯೋಜನೆಯಡಿ 70 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೆ ಹೆಲ್ತ್ ಕವರೇಜ್ ನೀಡಲು ಅನುಮೋದನೆ ನೀಡಿದಂತೆ 70+ ಏಜ್ ಇದ್ದವರಿಗೂ ಹೆಲ್ತ್ ಕವರೇಜ್ ನೀಡಲು ಅನುಮೋದನೆ ನೀಡಿದೆ. ಇದು ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಬರುತ್ತದೆ. ಯಾವುದು? ಕೇಂದ್ರ ಸರ್ಕಾರದ ಯೋಜನೆ ಇದಾಗಿದೆ. ನೆಕ್ಸ್ಟ್, ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಇದರಾಗಿದೆ. ಇದರಲ್ಲಿ 70 ವರ್ಷ ಮೇಲ್ಪಟ್ಟವರಿಗೂ ಇದನ್ನು ಅನ್ವಯಿಸಲಾಗುತ್ತದೆ. ಇದೊಂದು ಆರೋಗ್ಯ ಯೋಜನೆ, ಆಯುಷ್ಮಾನ್ ಭಾರತ ಯೋಜನೆ ಆಗಿದೆ. ನೆಕ್ಸ್ಟ್, 2024 ಸಾಲಿನ ಸೆಮಿಕಾನ್ ಇಂಡಿಯಾ ಪ್ರದರ್ಶನ ಸಮ್ಮೇಳನವು ಗ್ರೇಟರ್ ನೋಯ್ಡಾ ನಗರದಲ್ಲಿ ನಡೆಯಿತು. ಸೆಮಿಕಾನ್ ಇಂಡಿಯಾ ಪ್ರದರ್ಶನ ಸಮ್ಮೇಳನ ನಡೆಯಿತು. ಇದರ ಥೀಮ್ ಏನಾಗಿತ್ತು ಅಂತಂದರೆ ಶೇಪಿಂಗ್ ದಿ ಸೆಮಿಕಂಡಕ್ಟರ್ ಫ್ಯೂಚರ್. ಓಕೆ, ಶೇಪಿಂಗ್ ದಿ ಸೆಮಿಕಂಡಕ್ಟರ್ ಫ್ಯೂಚರ್. ನೆಕ್ಸ್ಟ್, 2024 ಸಾಲಿನ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 15 ಸಾಧಕರಿಗೆ ಪ್ರದಾನ ಮಾಡಿದರು.
ದ್ರೌಪದಿ ಮುರ್ಮು ಅವರು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು 15 ಸಾಧಕರಿಗೆ ಪ್ರದಾನ ಮಾಡಿದರು. ಇದು ಟೋಟಲಿ 2024 ಸೆಪ್ಟೆಂಬರ್ 13 ಪ್ರಚಲಿತ ಘಟನೆಗಳಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.